ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನನ್ನ ಕೋಚ್ ಯಾಕಾದೆ, ಈ 21 ದಿನಗಳ ಗೃಹಲಕ್ಷ್ಮಿ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ನ ಯಾಕೆ ಸಿದ್ಧಪಡಿಸಿದೆ, ಇದ್ರ ಬಗ್ಗೆ ಆಳವಾಗಿ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡೋಣ. ಈ 21 ಅಭ್ಯಾಸಗಳು ನನಗೆ ಯಾವ ರೀತಿ ಹೆಲ್ಪ್ ಮಾಡ್ತು, ಈ 21 ಅಭ್ಯಾಸಗಳ ಮುಖಾಂತರ ನನ್ನ ಜೀವನ ನಾನು ಏನೇನು ಚೇಂಜಸ್ ಕಂಡೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ. ಹಾಗೆ ಈ ವಿಡಿಯೋ ಎಲ್ಲ ಹೆಣ್ಮಕ್ಳಿಗೋಸ್ಕರ, ಮದುವೆ ಆಗೋರಿಗೋಸ್ಕರ, ಮದುವೆ ಆಗಿರೋರಿಗೋಸ್ಕರ, ಮಕ್ಕಳಾಗಿರೋರಿಗೋಸ್ಕರ, ಹಾಗೆ ಯಾರ್ಯಾರು ಓದ್ತಾ ಇರ್ತಾರೋ ಅವ್ರಿಗೋಸ್ಕರ, ಎಸ್ಪೆಷಲಿ ಯಾರು ಹಳ್ಳಿಯಿಂದ ಬಂದು ಓದ್ತಿರ್ತಾರಲ್ಲ ಅಂಥವ್ರಿಗೋಸ್ಕರ ಅಂತೂ ಒಳ್ಳೆ ಲೆಸನ್ಸ್ನ ನೀವು ಪಡಿತೀರ. ಏಕೆಂದರೆ ನಾನು ಯಾವ ಸ್ಟೇಜಿಂದ ಏನೇನು ಚಾಲೆಂಜಸ್ನ ಫೇಸ್ ಮಾಡಿದೆ, ಅದರಿಂದ ಏನೇನು ಲೆಸನ್ಸ್ನ ಕಲಿತೆ ಅನ್ನೋದನ್ನು ಆಳವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಇದರಿಂದ ಒಳ್ಳೆ ಪವರ್ಫುಲ್ ಲೆಸನ್ಸ್ನ ಕಲಿತೀರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂತಂದರೆ ಕೆಲವೊಂದು ಟೆಕ್ಸ್ಟ್ನ ಓದೋ ಟೈಮಲ್ಲಿ ನಾನು ಕೆಲವೊಂದು ಅವ್ರ ಹತ್ರ ಡಿಸ್ಕಸ್ ಮಾಡಿಲ್ಲ. ಏಕೆಂತಂದರೆ ಕೆಲವೊಂದು ಪ್ರಾಬ್ಲಮ್ಸ್ ಬಂತು, ಆ ಪ್ರಾಬ್ಲಮ್ಸ್ನ ನಾವು ಹತ್ರ ಶೇರ್ ಮಾಡಿಲ್ಲ. ಅವರು ಎಲ್ಲಿ ಡಿಸ್ಟರ್ಬ್ ಆಗ್ತಾರೋ, ಎಲ್ಲಿ ಬೇಜಾರಾಗ್ತಾರೋ, ಎಲ್ಲಿ ನೋವನ್ನು ಪಡ್ತಾರೋ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ನಾನು ಕೆಲವೊಂದು ಥಿಂಗ್ಸ್ನ ಹೇಳಿಲ್ಲ. ಈಗ ನಾನು ನಿಮ್ಮ ಮುಂದೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈ ವಿಡಿಯೋ ಯಾವುದೋ ಒಂದು ಊರಲ್ಲಿ ಒಂದು ಹೆಣ್ಮಗಳು ನೋಡ್ತಿರ್ತಾರೆ, ಯಾವುದೋ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಈ ವಿಡಿಯೋ ಮುಖಾಂತರ ಒಂದು ಗೈಡೆನ್ಸ್ ಸಿಗುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಎಲ್ಲ ಹೆಣ್ಮಕ್ಳಿಗೆ ಪ್ರೆಸೆಂಟ್ ಮಾಡ್ತಿದ್ದೀನಿ. ಸೊ ನನ್ನ ಈ 15 ಇಯರ್ಸ್ ಜರ್ನಿನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಲೆಂತಿಯಾಗಿದೆ. ಸೊ ನನಗೊಂದು ಇದು ಲೆಂತಿ ಅಂತ, ಆದರೆ ಇದರಿಂದ ನೀವು ಎಂಡ್ ತನಕ ವಾಚ್ ಮಾಡಿದ್ದೀರಿ ಅಂತಂದರೆ ನಿಮಗೆ ಇದರಿಂದ ಪಡೆಯುವಂಥ ಬೆನಿಫಿಟ್ಸು ತುಂಬ ಇದೆ. ಒಳ್ಳೊಳ್ಳೆ ಲೆಸನ್ಸ್ನ ಕಲಿತೀರ. ಸೊ ನನ್ನ ಡಿಪ್ಲೊಮಾದಲ್ಲಿ ಈ ಲೆಸನ್ನ ಕಲಿತೆ, ಹಾಗೆ ಇಂಜಿನಿಯರಿಂಗ್ ಹೇಗೆ ಮಾಡಿದೆ, ಯಾವ ಕಾರಣಕ್ಕೋಸ್ಕರ ಮಾಡಿದೆ, ಹಾಗೆ ನನ್ನ ಲೈಫ್ ಪಾರ್ಟ್ನರ್ನ ನಾನು ಯಾವ ಥರ ಅಟ್ರ್ಯಾಕ್ಟ್ ಮಾಡಿದೆ, ಸೊ ನನಗೆ ಯಾವ ಥರ ಲೈಫ್ ಪಾರ್ಟ್ನರ್ ಬೇಕಿದ್ದರು ಅವ್ರನ್ನೇ ಹೇಗೆ ಅಟ್ರ್ಯಾಕ್ಟ್ ಮಾಡಿದೆ, ಹಾಗೆ ನನ್ನ ಸ್ಟ್ರಗಲ್ ಅನ್ನೋದು ಸ್ಟೇಜ್ ಹೇಗೆ ಸ್ಟಾರ್ಟ್ ಆಯಿತು, ಅದರಿಂದ ನಾನು ಹೇಗೆ ಓವರ್ಕಮ್ ಮಾಡಿದೆ, ಸೊ ನನ್ನ ಸ್ಪಿರಿಚುವಲ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ನನ್ನ ಹೀಲಿಂಗ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಹಾಗೆ ಈ ಮಿಷನ್ನ 21 ಡೇ ಗೃಹಲಕ್ಷ್ಮಿ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ನೇ ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ, ಮತ್ತು ಕೋಚ್ ಹಾಕೋದೆ, ಎಲ್ಲನೂ ಈ ವಿಡಿಯೋದಲ್ಲಿ ಇನ್ ಡೆಪ್ತಾಗಿ ತಿಳಿಸಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ತುಂಬ ಲೆಂತ್ ಇದೆ ಅಂತ ಬಿಟ್ಟು ಇಗ್ನೋರ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಈ ವಿಡಿಯೋ ನೀವು ಎಂಡ್ ತನಕ ನೋಡಿದ್ರೆ ನಿಮ್ಗೆ ಅಷ್ಟೇ ಲಾಭ ಸಿಗುತ್ತೆ. ಇದು ಒಂದು ದಿವಸ ನೋಡೋಕ್ಕಾಗಲಿದ್ರೆ 2 ಡೇಸ್ ನೋಡಿ. ಸೊ ಇದರಲ್ಲಿ ನಿಮ್ಗೆ ಸಿಗೋ ಲಾಭ ಪಕ್ಕ ಸಿಗುತ್ತೆ. ಹಾಗೆ ನಮ್ಮ ತಂದೆ ಬಂದು ಅವರು ರೈತರು. ನಮ್ಮ ತಂದೆಗೆ 4 ಜನ ಮಕ್ಕಳು. ನನಗೆ ಒಬ್ಬ ಅಕ್ಕ ಇದ್ದಾರೆ, ಎರಡನೇವಳು ನಾನು, ನನಗೆ 2 ತಮ್ಮಂದಿರಿದ್ದಾರೆ. ನನ್ನ ತಂದೆ ತಾಯಿ ಹೇಗೆ ಅಂತಂದರೆ ತುಂಬ ಸಿಂಪಲ್, ಆದರೆ ಒಳ್ಳೆ ಮೌಲ್ಯಗಳನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ. ಯಾವ ಟೈಮಲ್ಲಿ ನಾವು ಹೇಗಿರಬೇಕು, ಹೇಗೆ ಬದುಕಬೇಕು, ಎಲ್ಲರ ಹತ್ರ ನಾವು ಹೇಗೆ ಸ್ಟ್ರಾಂಗಾಗಿ ನಿಂತ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಚೈಲ್ಡ್ಹುಡ್ ಹೇಗಿತ್ತು ಅಂತಂದರೆ ತುಂಬ ಲಕ್ಸುರಿಯಸ್ ಆಗಿತ್ತು. ಹೇಗೆ ಅಂತಂದರೆ ನಮ್ಮ ತಂದೆಯವರು ನಮ್ಮನ್ನು ಹೆಣ್ಮಕ್ಳ ಥರ ಬೆಳೆಸಿಲ್ಲ. ನಮ್ಮ ತಂದೆ ತಾಯಿ ನಮ್ಮನ್ನು ಹೇಗೆ ನೋಡ್ತಿದ್ದಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಅಂತ ನೋಡ್ತಿರಲ್ಲ. ಅವರು ನಮ್ಮನ್ನು ಒಂದು ಗಂಡು ಮಕ್ಳ ಥರ ಬೆಳೆಸ್ತಾಯಿದ್ರು. ಈಗ ಭಗವಂತ ಕೇಸರಿನಲ್ಲಿ ಬನಾವೋ ಬೇಟಿಗೂ ಶೇರ್ ಅಂತಿದೆಯಲ್ಲ, ಆ ಥರ. ಸೊ ಅವರು ಯಾವುದೇ ಥರ ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಭೇದ ಭಾವ ಮಾಡ್ತಿಲ್ಲ. ಎಲ್ಲರೂ ಎಲ್ಲ ಸ್ಟೇಜಲ್ಲೂ ಎಲ್ಲ ಕೆಲಸ ಕಲಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ಅವರು ನಮಗೆ ಹೇಳ್ಕೊಟ್ರು. ಸೊ ಚೈಲ್ಡ್ಹುಡ್ ನಮ್ದು ಹೇಗಿತ್ತು ಅಂದರೆ, ಚೈಲ್ಡ್ಹುಡ್ ಮೆಮೊರೀಸು ತುಂಬ ಚೆನ್ನಾಗಿದೆ. ಒಂದು ಲಕ್ಸುರಿಯಸ್ ಚೈಲ್ಡ್ಹುಡ್ ಆಗಿತ್ತು ನಮ್ಮದು. ಹೇಗೆ ಅಂತ ಕೇಳ್ತೀರಾ? ಸೊ ನಮ್ಮದು ತೋಟ ಇತ್ತು. ಚಿಕ್ಕ ವಯಸ್ಸಲ್ಲಿ ನಾವು ಜಾಸ್ತಿ ಕೆಲಸ ಅಂತಂದರೆ ತೋಟದಲ್ಲೇ ಮಾಡ್ತಾಯಿದ್ದು. ಸೊ ನಮ್ಮ ತಂದೆಯವರು ಯಾವುದೇ ಕಾರಣಕ್ಕೂ ಇದು ಗಂಡು ಮಗುನೇ ಮಾಡಬೇಕು, ಇದು ಹೆಣ್ಮಗುನೇ ಮಾಡಬೇಕು ಅಂತ ಭೇದ ಭಾವ ಮಾಡ್ತಿಲ್ಲ. ಎಲ್ಲ ಮಕ್ಕಳು ಎಲ್ಲ ಥರ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಅವ್ರು ನಮಗೆ ತೋಟದ ಕೆಲಸ ಎಲ್ಲ ಹೇಳ್ಕೊಡ್ತಾಯಿದ್ರು. ಸೊ
ನಾವು ನಮ್ಮ ರೂಟ್ಸ್‌ನ ನಾವು ಅಲ್ಲಿಂದನೇ ಸ್ಟ್ರಾಂಗ್ ಆಗಿ ಬೆಳೆಸ್ಕೊಂಡ್ವಿ. ನಾನು ಚಿಕ್ಕ ವಯಸ್ಸಲ್ಲಿ ಒಂದು 3 ವರ್ಷಗಳ ಕಾಲ ನಾನು ನಮ್ಮ ಅಜ್ಜಿ ಹತ್ರ ಬೆಳೆದೆ. ಸೊ 5th ಟು 7th ತನಕ. ಅದಾದಮೇಲೆ 8ಗೆ ಮತ್ತೆ ನಮ್ಮೂರಿಗೆ ಬಂದೆ. ಸೊ 8th ಟು 10th ತನಕ ನಾನು ನಮ್ಮೂರ ಹತ್ರ ಇರೋಂಥ ಸ್ಕೂಲಲ್ಲೇ ಓದಿದೆ. ಸೊ ಆ ಟೈಮಲ್ಲಿ ನನ್ನ ತಂದೆಯವರು ಏನು ಮಾಡ್ತಿದ್ರು ಅಂದರೆ, ನಾವು ಇಡೀ ಒಂದು ವಾರ ನಾವು ತೋಟದಲ್ಲಿ ಕೆಲಸ ಮಾಡಬೇಕಾಯ್ತು. ಸೊ ತೋಟದಲ್ಲಿ ಕೆಲಸ ಅಂದರೆ ನಮಗೆ ಬೆಳಿಗ್ಗೆ ಒಂದು ಕೆಲಸ ಅಸೈನ್ ಮಾಡ್ತಿದ್ರು. ಹೂವು ಕಿತ್ಕೊಂಬರೋದು. ಸೊ ನಾನು ನಮ್ಮ ಅಕ್ಕ ಸೈಕಲಲ್ಲಿ ಹೋಗಬೇಕಾಯ್ತು. ಹೋಗಿ ಹೂವು ಕಿತ್ಕೊಂಬಂದು ಮತ್ತೆ ಸ್ಕೂಲ್ ರೆಡಿಯಾಗಿ ಬರಬೇಕಾಯ್ತು. ಸೊ ಆ ಒಂದು ವಾರ ಕೆಲಸ ಮಾಡಿದಾದ್ಮೇಲೆ ನಮಗೆ ಶನಿವಾರ ಅವರು ₹5 ಕೊಡ್ತಾಯಿದ್ರು. ಸೊ ಶನಿವಾರ ನಾವು ಆ ₹5 ನಾವು ಖರ್ಚು ಮಾಡಬೇಕು. ಹಾಗೆ ನೆಕ್ಸ್ಟ್ ವೀಕಿಗೆ ಈ ₹5 ಉಳಿದಿದ್ರೆ ಏನಪ್ಪ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಏನಪ್ಪ ಮತ್ತೆ ಶನಿವಾರದ ತನಕ ನಾವು ಆ ₹5ಗೋಸ್ಕರ ವೇಟ್ ಮಾಡ್ತಾ ಇರಬೇಕು. ಸೊ ಆ ಥರ ಆ, ಇತ್ತು. ಸೊ ಹಾಗೆ 10th ಪಾಸ್ ಆಯಿತು. 10th ಪಾಸ್ ಆದಮೇಲೆ ಎಲ್ಲ ಫ್ರೆಂಡ್ಸ್ ಡಿಸ್ಕಸ್ ಮಾಡ್ತಿದ್ರು. ನೆಕ್ಸ್ಟ್ ಏನು ಮಾಡೋದಂತ. ಕೆಲವರೆಲ್ಲ PUC, ಕಾಮರ್ಸ್ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಾನೇನು ಹೇಳಿದೆ, ನಾನು ಏನಪ್ಪ ನನ್ನ ಮೈಂಡಲ್ಲಿ ಡಿಪ್ಲೊಮೊ ಇರಲಿಲ್ಲ. ಸೊ ಅದು ನಮ್ಮ ತಾಯಿಯವ್ರು ನನಗೆ ಗೊತ್ತಿಲ್ಲದೆ ಹಿಂದೆ ಅವರು ಪ್ಲ್ಯಾನ್ ಮಾಡ್ತಿದ್ರು. ಸೊ ನಾನು PUC ಅಂತಂದೆ. ಸೊ ಇಲ್ಲಿ ನಮ್ಮ ತಾಯಿಯವರು ನಾನು ಡಿಪ್ಲೊಮೊನೇ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಏಕೆಂದರೆ ನಮ್ಮ ಏನಪ್ಪ ರಿಲೇಟಿವ್ಸಲ್ಲಿ ಒಬ್ಬರನ್ನ ಡಿಪ್ಲೊಮೊ ಮಾಡಿ ಇಂಜಿನಿಯರಿಂಗ್ ಮಾಡಿದ್ದಾರೆ. ಸೊ ಒಳ್ಳೆ ವ್ಯಾಲ್ಯೂ ಇದೆ ಅಂತ ಬಿಟ್ಟು ಸೊ ಡಿಪ್ಲೊಮೊ ಮಾಡಿಸು ಅಂತ ಫಿಕ್ಸ್ ಆದರು. ಸೊ ಇವ್ರು ನಮ್ಮ ತಾಯಿ ಇವರು ಅಷ್ಟೇ ಅವರು ರಿಲೇಟಿವ್ಸಲ್ಲಿ ಹೋಗಿ ಡಿಸ್ಕಸ್ ಮಾಡಿದ್ದಾರೆ. ಈ ಥರ ರಶ್ಮಿನ ಡಿಪ್ಲೊಮೊ ಮಾಡಿಸ್ಬೇಕು ಅಂತ. ಸೊ ಅಲ್ಲಿ ಅವರಿಗೆ ಸಿಕ್ಕಂಥ ಅನುಭವ ತುಂಬ ಕೆಟ್ಟದಾಗಿತ್ತು. ಸೊ ಅಲ್ಲಿ ಕೆಲವರು ಮಾತಾಡಿದ್ರಂತೆ, ರಶ್ಮಿ ಬಂದು ಕನ್ನಡ ಮೀಡಿಯಮು, ಡಿಪ್ಲೊಮೊ ಬಂದು ಕಂಪ್ಲೀಟ್ ಇಂಗ್ಲೀಷು. ಸೊ ಅವ್ಳಿಗೆ ಓದೋದು ಕಷ್ಟ ಆಗುತ್ತೆ ಬೇಡ ಅಂತ ಹೇಳಿದ್ರಂತೆ. ಸೊ ಆಗ ಅವರು ಅದನ್ನು ತುಂಬ ಮನಸ್ಸಿಗೆ ಹಾಕ್ಕೊಂಡು ನಮ್ಮ ತಂದೆ ಹತ್ರ ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಿದ್ರು. ಸೊ ಈ ಥರ ಹೇಳಿದರು ಅಂತ. ಸೊ ಆಗ ನಮ್ಮ ತಂದೆ ಹೇಳಿದ ಒಂದೇ ಮಾತು, ನೋಡು ನಮ್ಮ ಮಕ್ಕಳ ಭವಿಷ್ಯ ಹೇಗಿರಬೇಕು ಅಂತ ನಾವು ಡಿಸೈಡ್ ಮಾಡಬೇಕು, ಬೇರೆಯವರಲ್ಲ. ಸೊ ನೀನು ಡಿಪ್ಲೊಮೊ ಮಾಡಿಸ್ಬೇಕು ಅಂತಿದ್ಯಲ್ಲ ಮಾಡಿಸು, ನೀನು ಮುಂದುವರಿ, ಬೇರೆಯವ್ರ ಮಾತು ನೀನು ಯಾಕೆ ಕೇಳ್ತೀಯಾ ಅಂತ ಹೇಳಿದ್ರು. ಸೊ ಅದನ್ನು ನಾನು ಕೇಳಿಸ್ಕೊಂಡೆ. ಮತ್ತು ನಮ್ಮ ರಿಲೇಟಿವ್ ಅಣ್ಣನ ಹತ್ರ ಹೋಗಿ ಡಿಸ್ಕಸ್ ಮಾಡಿದ್ರು. ಸರಿ ಏನಪ್ಪ ಜಾಯಿನ್ ಮಾಡಿಸೋದಕ್ಕೆ ಏನೇನು ತಯಾರಿಬೇಕು ಎಲ್ಲ ಮಾಡ್ಕೊಳ್ಳಿ ಅಂತ. ಆಗ ನಾನು ಸರಿ ಅಂತ ಅದಕ್ಕೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ಫಿಲ್ ಮಾಡಿ ಅಪ್ಲೈ ಮಾಡಿದ್ರು. ಇನ್ನು ನೆಕ್ಸ್ಟ್ ಡೇ ಕೌನ್ಸಿಲಿಂಗ್ ಇರುತ್ತೆ. ಆಗ ಅವಣ್ಣ ಏನು ಹೇಳಿದ್ರು ಅಂತಂದರೆ, ರಶ್ಮಿದು ಆಗ ಮ್ಯಾಥ್ಸು ಸೈನ್ಸು ಡಿಫ್ರೆನ್ಸ್ ನೋಡ್ತಿದ್ರು. ಡಿಫ್ರೆನ್ಸು ಕಮ್ಮಿ ಇದೆ, ಸೊ ಸೀಟ್ ಸಿಗೋದು ಡೌಟು ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ಪಾಪ ನಮ್ಮ ತಾಯಿಯವ್ರಿಗೆ ಬೇಜಾರಾಯಿತು. ಆಗ ಆಗ ನಮ್ಮ ಸಪೋರ್ಟಿಗೆ ಬಂದಿದ್ದು ಆ, ಆ, ಅವಣ್ಣನ ತಾಯಿ. ಸೊ ಅವ್ರು ಏನು ಹೇಳೋರು ಅಂತಂದರೆ, ಇಷ್ಟು ದಿವಸ ಅವನ್ನ ವೆಯ್ಟ್ ಮಾಡಿಸಿದ್ಯಾ, ಈಗ ಸಡನ್ನಾಗಿ ನೀನು ಹಿಂಗೆ ಹೇಳಿದ್ರೆ ಹಿಂಗೆ, ಯಾರು ಗೊತ್ತು ಏನಪ್ಪ ಸಿಗುತ್ತೋ ಇಲ್ವೋ, ಹೋಗಿ ಟ್ರೈ ಮಾಡೋದು ಮಾಡಲ್ವಾ ಅಂತ ಅವ್ರ ತಾಯಿ ಹೇಳಿದ್ರು. ಸೊ ಅದಕ್ಕೆ ಸರಿ ಅಂತ ಇವಣ್ಣನು ಸರಿ ಅಂತ ಒಪ್ಕೊಂಡು ಸರಿ ಅಂತ ಕೌನ್ಸ್ಲಿಂಗಿಗೆ ಹೋದ್ವಿ. ಕೌನ್ಸ್ಲಿಂಗ್ ಹೋದ್ಮೇಲೆ ಸೊ ಬೈ ಗಾಡ್ಸ್ ಗ್ರೇಸ್ ಸೀಟ್ ಆಯಿತು. ಡಿಪ್ಲೊಮೊದಲ್ಲಿ ಸಿವಿಲ್ ಸೀಟ್ ಸಿಕ್ತು. ಸಿವಿಲ್ ಸೀಟ್ ಸಿಕ್ಕಾದ್ಮೇಲೆ ಅಲ್ಲೇ ಇನ್ನೊಂದು ಟರ್ನಿಂಗ್ ಪಾಯಿಂಟು. ಸಿವಿಲ್ ಸೀಟ್ ಸಿಕ್ತು, ರಿಜಿಸ್ಟ್ರೇಷನ್ ಆಯಿತು, ಪೇಮೆಂಟ್ ಎಲ್ಲ ಆಯಿತು. ನಾವು ಹೊರಗಡೆ ಬರ್ತಿರ್ಬೇಕಾದ್ರೆ ಒಬ್ರು ಅಂಕಲು ಯಾವ ಸೀಟ್ ಸಿಕ್ಕಿದೆ ಅಂತ ಕೇಳಿದ್ರು. ಸಿವಿಲ್ ಸೀಟ್ ಸಿಕ್ಕಿದೆ ಅಂತ ಹೇಳಿದ್ವಿ. ಅದಕ್ಕೆ ಅವರು ಹೆಣ್ಮಕ್ಳು ಸಿವಿಲು ಕಷ್ಟ ಆಗುತ್ತೆ ಬೇಡ, ಪಕ್ಕದಲ್ಲೇ ಕಮರ್ಷಿಯಲ್ ಪ್ರಾಕ್ಟೀಸ್ ಇದೆ, ಸೊ ಅದಕ್ಕೆ ಜಾಯಿನ್ ಮಾಡಿಸಿ ಅಂತ ಹೇಳಿ. ಇವರು ಸರಿ ಆಯ್ತು ಅಂತ ಅಲ್ಲೋಗಿ ಕಿಡಿಗೆ ಅವರು ಸರಿ ಜಾಯಿನ್ ಮಾಡಿಸ್ಕೊತೀವಿ ಅಂತ ಹೇಳಿದ್ರು. ಆದರೆ ಅಲ್ಲಿ ಮತ್ತೆ ಹೊಸ್ದಾಗಿ ಪೇಮೆಂಟ್ ಮಾಡಬೇಕಾಗಿತ್ತು. ಸರಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಬರ್ತಿರ್ಬೇಕಾದ್ರೆ ಅಲ್ಲಿ ಸೆಕ್ಯೂರಿಟಿ ಕಾಲೇಜ್ ಸೆಕ್ಯೂರಿಟಿ ಅಂಕಲ್ ನಿಂತ್ಕೊಂಡು ಏನು ಏನು ಕತೆ ಅಂತ ಹೇಳಿದ್ರು. ನಾವು ಈ ಥರ ಹೇಳಿದ್ವಿ. ಅದಕ್ಕೆ ಆ ಅಂಕಲ್ ಇಟ್ಕೊಂಡು, ಯಾಕೆ ಸಿವಿಲ್ ಕಮರ್ಷಿಯಲ್ ಪ್ರಾಕ್ಟೀಸ್ ಜಾಯಿನ್ ಮಾಡ್ತೀರಾ, ಸಿವಿಲ್ ಒಳ್ಳೆ ಗ್ರೋತ್ ಇದೆ, ಒಳ್ಳೆ ವ್ಯಾಲ್ಯೂ ಸಿಗುತ್ತೆ, ಹೆಣ್ಣಾದ್ರೇನು ಗಂಡಾದ್ರೇನು ಓದೋರು ಹೆಂಗಿದ್ರು ಓದ್ತಾರೆ, ಬೆಳೆಯೋರು ಹೆಂಗಿದ್ರು ಬೆಳೀತಾರೆ, ಅದೇ ಒಳ್ಳೆಯದು, ಸೊ ಸಿವಿಲ್ಗೆ ಜಾಯಿನ್ ಮಾಡಿಸಿ ಅಂತ ಆ ಅಂಕಲು ನನಗೆ ಒಂದು ಸ್ಟ್ರೆಂತ್ನ ಕೊಟ್ಟರು. ಸೊ ಅದಾದಮೇಲೆ ಡಿಪ್ಲೊಮಾಗೆ ಜಾಯಿನ್ ಮಾಡಿಸಿದ್ರು. ಆ ಡಿಪ್ಲೊಮಾ ಜಾಯಿನ್ ಮಾಡಿಸಿದ್ದು ಬೇರೆ ಯಾರೂ ಇಲ್ಲ, ನಮ್ಮೂರಿನ ನಮ್ಮ ರಿಲೇಟಿವ್ ಆದಂತಹ ಕೃಷ್ಣಣ್ಣ. ಹಾಗೆ ಅವ್ರ ತಾಯಿಯಿಂದಲೇ ನಾವು ಡಿಪ್ಲೊಮಾ ಮಾಡೋದಕ್ಕೆ ಡಿಪ್ಲೊಮಾ ಅಚೀವ್ ಮಾಡೋದಕ್ಕೆ ಸಕ್ಸಸ್ಫುಲ್ ಆಯಿತು. ಸೊ ಅವ್ರ ತಾಯಿ ಬಂದು ರಾಜಕ್ಕ. ನಾನು ರಾಜಕ್ಕಗೆ ಮತ್ತು ಕೃಷ್ಣನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಅವರಿಂದಲೇ ನಾನು
ಎಜುಕೇಷನ್ ಜರ್ನಿ ಅನ್ನೋದು ಸ್ಟಾರ್ಟ್ ಆಗಿತ್ತು. ಒಂದು ಸ್ಟ್ರಾಂಗ್ ಫೌಂಡೇಶನ್ ನನಗೆ ಅಲ್ಲಿಂದನೇ ಶುರು ಆಗಿದ್ದು. ಸೊ ಹಾಗಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಸೊ ಅದಾದಮೇಲೆ ಏನಪ್ಪ ಡಿಪ್ಲೊಮೊ ಜಾಯಿನ್ ಮಾಡಿಸಿದ್ರು. ಡಿಪ್ಲೊಮೊ ಜಾಯಿನ್ ಮಾಡಿಸಿದ್ದಾದ್ಮೇಲೆ ಎಲ್ಲರೂ ಕೇಳಿದವರೆಲ್ಲ ಡಿಪ್ಲೊಮಾನಾ ನೀನಾ ಕಷ್ಟ ಆಗುತ್ತೆ. ಊರಿನ ಜನ ಎಲ್ಲ ಇದನ್ನೇ ಹೇಳ್ತಿದ್ರು. ತುಂಬ ಕಷ್ಟ ಆಗುತ್ತೆ. ವರ್ಷಕ್ಕೆ 12 ಸಬ್ಜೆಕ್ಟ್ಸ್ ಪಾಸ್ ಮಾಡಬೇಕು. ಕಷ್ಟ ಆಗುತ್ತೆ. ಬ್ಯಾಕ್‌ಲಾಗ್ ಇಟ್ಕೊಂತೀಯ ಅಂತೆಲ್ಲ ಹೆದರಿಸ್ತಾ ಇದ್ರು. ಆದರೆ ಕೃಷ್ಣನ ತಾಯಿ ಒಂದೇ ಮಾತು ಹೇಳಿದ್ದು. ನಾನು ಡಿಪ್ಲೊಮಾಗೆ ಜಾಯಿನ್ ಮಾಡಿಸ್ಬೇಕಾದ್ರೆ ಕಾಲೇಜ್ ಬಂದು ಡಬ್ಲ್ಯೂ.ಪಿ.ಟಿ ವುಮೆನ್ಸ್ ಪಾಲಿಟೆಕ್ನಿಕ್ಕು. ಕಾಲೇಜ್ ಮತ್ತು ಮನೆಗೆ ಓಡಾಡೋಕ್ಕೆ ದೂರ ಆಗ್ತಿತ್ತು. ಹಾಗಾಗಿ ಹಾಸ್ಟೆಲ್ನಲ್ಲೇ ಇಟ್ಟಿದ್ರು. ವುಮೆನ್ಸ್ ಹಾಸ್ಟೆಲೇ, ವುಮೆನ್ಸ್ ಕ್ಯಾಂಪಸ್ ವುಮೆನ್ಸ್ ಕಾಲೇಜ್ ಕ್ಯಾಂಪಸ್ ಒಳಗಡೆ ಇರುವಂಥ ಹಾಸ್ಟೆಲಲ್ಲೇ. ಸೊ ಹಾಸ್ಟೆಲ್ ಹೋಗೋ ದಿವಸದಲ್ಲಿ ಕೃಷ್ಣನ ಅವ್ರ ತಾಯಿ ಒಂದು ಮಾತು ಹೇಳಿದ್ರು. ಅವರು ನಮ್ಮ ಜೊತೆ ಬಾಂಡಿಂಗ್ ಚೆನ್ನಾಗಿದೆ. ಸೊ ಹಾಗಾಗಿ ಕಾಮಿಡಿಯಾಗಿ ಹೇಳಿದ್ರು, "ನೋಡು ನೀನು ಏನಪ್ಪ ಓದೋಕೆ ಹೋಗ್ತಿದ್ಯಾ, ಓದಿ ಪಾಸ್ ಮಾಡ್ಕೊಂಬರ್ಬೇಕು. ಊರ ಒಳಗಡೆನೇ ಬಿಡಿಸ್ಕೊಳ್ಳೋದಿಲ್ಲ" ಅಂತ ಹೇಳಿದ್ರು. ಸರಿ ನಾನು ಒಂಥರ ಚಾಲೆಂಜಿಂಗ್ ಆಗಿ ತೊಗೊಂಡು ಡಿಪ್ಲೊಮಾ ಶುರು ಮಾಡಿದೆ. ಎಲ್ಲರೂ ಹೇಳ್ದಂಗೆ ಇನಿಷಿಯಲಿ ಕಷ್ಟ ಆಯಿತು. ಯಾಕಂದರೆ 1 ಟು 10th ಗಂಟ ಕನ್ನಡ ಮೀಡಿಯಮು ಮತ್ತು ಇದು ಕಂಪ್ಲೀಟ್ಲಿ ಏನಪ್ಪ ಎಲ್ಲ ಸಬ್ಜೆಕ್ಟ್ಸು ಇಂಗ್ಲೀಷಲ್ಲೇ. ಸೊ ನಾನು ಡೇ ಆ್ಯಂಡ್ ನೈಟ್ ಎಲ್ಲ ಕಷ್ಟಪಟ್ಟು ಓದಿದೆ. ಕೆಲವೊಂದು ಸರಿ ಟಫ್ ಆಗ್ತಿತ್ತು, ಬಟ್ ನಾನು ಆ ದಿವಸದ ಚಾಪ್ಟರ್ಸು ಆ ದಿವಸನೇ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಸೊ ರೂಮ್ಗಳಲ್ಲೆಲ್ಲ ಏನಪ್ಪ 3-4 ಮೆಂಬರ್ಸ್ ಇರ್ತಾಯಿದ್ರು. ಸೊ ಆಗ ಅಲ್ಲಿ ಓದೋದಕ್ಕೆಲ್ಲ ಡಿಸ್ಟರ್ಬ್ ಆಗ್ತಿತ್ತು. ಸೊ ಆಗ ನಾನು ಕಾರಿಡಾರ್ ಬಂದು ಸ್ಟೇರ್‌ಕೇಸ್ ಎಲ್ಲ ಕೂತ್ಕೊಂಡು ಓದ್ತಿದ್ದೆ. ಸೊ ಅಲ್ಲಿ ಕಾರಿಡಾರ್ ಎಲ್ಲ ಡಿಸ್ಟರ್ಬ್ ಆಗ್ತಿತ್ತು. ಸೊ ಒಂದು ದಿವಸ ನಮ್ಮದು ಕಿಚನ್ ಡೈನಿಂಗ್ ಹಾಲ್ ಇರುತ್ತಲ್ಲ, ಅಲ್ಲಿ ಎಲ್ಲ ಊಟ ಮಾಡಿ 8 ಗಂಟೆ 9 ಗಂಟೆಗೆಲ್ಲ ಎಲ್ಲರೂ ರೂಮ್‌ಗೆ ಹೋಗ್ಬಿಡ್ತಾರೆ. ಸೊ ಒಂದು ದಿವಸ ಡೈನಿಂಗ್ ಹಾಲ್‌ಗೆ ಹೋದಾಗ ತುಂಬ ತುಂಬ ಜನ ಓದ್ತಾ ಇದ್ರು. ಹಾಗೆ ದೂರ ದೂರ ಕೂತ್ಕೊಂಡು ಓದ್ತಿದ್ರು. ಸೊ ಆಗ ಆ ಪ್ಲೇಸ್‌ನ ನಾನು ಫಿಕ್ಸ್ ಮಾಡಿಕೊಂಡೆ. ಸೊ ಡೈಲಿ ಡೈನಿಂಗ್ ಊಟ ಮುಗಿಸಿದ್ದಾದ್ಮೇಲೆ ಡೈನಿಂಗ್ ಹಾಲ್‌ಗೆ ಹೋಗೋದು. ಸೊ ಅಪ್ ಟು 1 o'clock 2 o'clock ತನಕ ಬರೀ ನಮ್ಮದು ಪ್ರಾಕ್ಟೀಸು ಓದೋದೇ ಆಗ್ತಿತ್ತು. ಸೊ ಹಾಗಾಗಿ ನಾನು ಡಿಪ್ಲೊಮಾನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇನ್ನೊಂದು ನನಗೆ ಏನಪ್ಪ ಡಿಪ್ಲೊಮಾ ಸಕ್ಸಸ್ಫುಲ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೊಂದು ಏನು ಸಪೋರ್ಟ್ ಮಾಡ್ತು ಅಂತಂದರೆ, ನನ್ನ ಎಜುಕೇಷನ್ನ ನಾನು ಜಾಸ್ತಿ ತಲೆಗೆ ಹಚ್ಕೊಂಡಿಲ್ಲ. ಸೊ ಮಾಡಬೇಕು, ಆದರೆ ನನಗೆ ವೀಕ್ಲಿ ಮನೆಗೆ ಬರಬೇಕು. ನನಗೆ ಏನಪ್ಪ ಮನೆ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ನಾಳೆ ಎಕ್ಸಾಮ್ ಇರಲಿ, ನಾಳೆ ಟೆಸ್ಟ್ ಇರಲಿ, ಕೇರ್ ಮಾಡ್ತಿಲ್ಲ. ನಾಳೆ ಎಕ್ಸಾಮ್ ಇದ್ದರೂ ಇವತ್ತು ಮನೆಗೆ ಬರಬೇಕು, ನಮ್ಮ ತಂದೆ ತಾಯಿನ ನೋಡಬೇಕು. ನೆಕ್ಸ್ಟು ಮಾರ್ನಿಂಗ್ 6 o'clockಗೆ ಬಸ್ ಹತ್ತಿ ಬರ್ತಿದ್ದೆ. ಸೊ ಹಾಗೆ ನಾನು ಮಾಡ್ತಿದ್ದೆ. ಈವನ್ ಫೈನಲ್ ಎಕ್ಸಾಮ್ ಟೈಮಲ್ಲೂ ಅಷ್ಟೇ ಹಾಗೆ ಮಾಡ್ತಿದ್ದೆ. ಸೊ ಯಾಕೆ ಅಂತಂದರೆ ನನಗೊಂದು ಅಟ್ಯಾಚ್ಮೆಂಟು. ಅವ್ರ ಮುಖ ನೋಡಿದ್ರೆ ನನಗೆ ಒಂದು ಧೈರ್ಯ ಬರುತ್ತೆ. ಏನೇ ಏನಪ್ಪ ಎಕ್ಸಾಮ್ಗಾಗಲಿ ಟೆಸ್ಟ್‌ಗಾಗಲಿ ಅನ್ನೋ ಫೀಲಿಂಗ್ ಇತ್ತು ಅಷ್ಟೇ. ಸೊ ಅದನ್ನೇ ಮೇಂಟೈನ್ ಮಾಡ್ಕೊಂಬರ್ತಿದ್ದೆ. ಸೊ ಹಾಗಾಗಿ ನನ್ನ ಡಿಪ್ಲೊಮೊ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ಓದಬೇಕಾಗಿತ್ತು. ಆದರೆ ಇಲ್ಲಿ ನಮ್ಮ ತಂದೆಯವರಿಗೆ ಫೈನಾನ್ಷಿಯಲಿ ಅವರು ಇನ್ನೂ ಸ್ಟ್ರಾಂಗ್ ಆಗಬೇಕಾಗಿತ್ತು. ನಾನು ಡಿಪ್ಲೊಮಾ ಓದೋ ಟೈಮಲ್ಲಿ ಪಾಪ ನಮ್ಮಕ್ಕ 3 ಜನ ಓದ್ತಿದ್ದಾರೆ ಮತ್ತು ನಾನು ಓದಿದ್ರೆ ತಂದೆಗೆ ಬರ್ಡನ್ ಆಗುತ್ತೆ ಅಂತ ಪಾಪ ಅವರು 12th ಸ್ಕಿಪ್ ಆದರು. ಸೊ ನಾವು ನೆಕ್ಸ್ಟ್ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಯಿತು. ಸೊ ಹಾಗೆ ನಾನು ಡಿಪ್ಲೊಮೆಯಿಂದ ಬಂದಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಬೇಕು ಅಂತಂದರೆ ಇಂಜಿನಿಯರಿಂಗ್ ಸ್ವಲ್ಪ ಅಮೌಂಟ್ ಜಾಸ್ತಿ. ಸೊ ಅಗೇನ್ ತಂದೆಗೆ ಬರ್ಡನ್ ಆಗುತ್ತೆ ಅಂತಬಿಟ್ಟು ನಾನು 1 ವರ್ಷ ಸ್ಕಿಪ್ ಮಾಡೋಣ ಅಂತಬಿಟ್ಟು ಇಂಜಿನಿಯರಿಂಗ್ನ 1 ವರ್ಷ ಹೋಲ್ಡ್ ಮಾಡೋಣ ಅಂತಬಿಟ್ಟು ಹೋಲ್ಡ್ ಮಾಡಿ ಡಿಪ್ಲೊಮಾ ಆದಮೇಲೆ ನಾನು ಜಾಬ್ಗೆ ಜಾಯ್ನ್ ಆದೆ. ಸೊ ಕೆಲ್ಸಕ್ಕೆ ಸೇರಿದೆ. ಕೆಲ್ಸಕ್ಕೆ ಸೇರಿದ್ಮೇಲೆ ನಂದು ಮೊದಲನೇ ತಿಂಗಳ ಸಂಬಳ ಬಂದು 4,000. ಆ 4,000 ಹೆಂಗೆ ಮ್ಯಾನೇಜ್ ಮಾಡ್ತಿದ್ವಿ ಅಂತಂದರೆ, ಅದರಲ್ಲಿ 1,000 ಟ್ರಾವೆಲಿಂಗು, ಬಸ್ ಪಾಸ್ ಹೋಗ್ತಿತ್ತು. ಇನ್ನು ಮಿಕ್ಕಿದ 3,000ನ ನಾನು ತಾಯಿಗೆ ಕೊಡ್ತಿದ್ದೆ. ಯಾಕೆಂದರೆ ಸಂಸಾರಕ್ಕೆ ನೋಡ್ಕೊಳ್ಳಿ. ಸೊ ಸಂಸಾರ ಮೇನ್ ಏನಪ್ಪ ಅದು ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ನನ್ನ ಖರ್ಚಿಗೆ ಪಾಕೆಟ್ ಮನಿ ಅಂತ ಏನು ಇಟ್ಕೊಳ್ತಿರ್ಲಿಲ್ಲ, ಎಲ್ಲ ಅವರಿಗೆ ಕೊಡ್ತಿದ್ದೆ. ಸೊ ಯಾವಾಗಲೂ ಬೇಕು ಅಂದಾಗ ಕೇಳ್ತಿದ್ದೆ. ಸೊ ಆವಾಗ ಪಾಕೆಟ್ ಮನಿ ಅವ್ರು ಕೊಡ್ತಿದ್ರು. ಯಾರ್ಯಾರು ಓದ್ತಿರ್ತೀರ, ಹಳ್ಳಿಯಿಂದ ಹೋಗಿ ಯಾರು ಓದ್ತಿರ್ತೀರೋ ಅಂಥವ್ರಿಗೆ ನನಗೊಂದು ಮೆಸೇಜು. ನೀವು ಏನೇ ಓದಬೇಕು ಅಂತಂದರೂ, ಯಾರು ಅಪೋಸ್ ಮಾಡಿದ್ರು, ನೀವು ಸ್ಟ್ರಾಂಗ್ ಆಗಿದ್ದರೆ ಸಾಕು. ಹಾಗೆ ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ಇದ್ದರೆ ಸಾಕು. ನೀವು ಏನೇ ಬೇಕಾದರೂ ಅಚೀವ್ ಮಾಡ್ಬೋದು. ಹಾಗೆ
ಓದ್ತಾ ಇರೋಂಥ ಸಮಯದಲ್ಲಿ ನೀವು ಖರ್ಚು ಮಾಡೋಂಥ ಹಣ ಬಗ್ಗೆ ಗಮನ ಇರಲಿ. ನೀವು ಹೇಗೆ ಖರ್ಚು ಮಾಡ್ತಿದ್ದೀರಾ? ಎಲ್ಲಿ ತುಂಬ ವೇಸ್ಟ್ ಆಗ್ತಿದೆ? ಯಾವುದನ್ನು ಬಳಸ್ಬೋದು? ಯಾವುದನ್ನು ಉಳಿಸ್ಬೋದು? ಅನ್ನೋದನ್ನ ನೀವು ಟ್ರ್ಯಾಕ್ ಮಾಡಿದ್ರಿ ಅಂತಂದರೆ, ನೀವು ಫೈನಾನ್ಷಿಯಲಿ ಯಾವ ಥರ ಫ್ರೀಡಮ್ ಆಗಬೇಕು ಅನ್ನೋದು ನಿಮಗೆ ಐಡಿಯಾ ಸಿಗುತ್ತೆ. ನಾನು ಡಿಪ್ಲೊಮೊದಲ್ಲಿ ಏನು ಮಾಡ್ತಿದ್ದೆ ಗೊತ್ತಾ? ಸೊ ನಾನು ಏನೇ ಖರ್ಚು ಮಾಡ್ತಿರಲಿ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಬಸ್ ಟಿಕೆಟಿಂದ ಹಿಡಿದು ಮೆಸ್ ಬಿಲ್ಲಿಂದ ಹಿಡಿದು ಎಲ್ಲ ಒಂದು ಡೈರಿಯಲ್ಲೇ ನೋಟ್ ಮಾಡ್ತಾ ಇದ್ದೆ. ಆ ಡೈರಿ ಇದುವರೆಗೂ ನನ್ನ ಹತ್ರ ಇದೆ. ಸೊ ಡಿಪ್ಲೊಮೊದಲ್ಲಿ ಮತ್ತು ಇಂಜಿನಿಯರಿಂಗೂ ಸಹ ಆ, ಎಲ್ಲಂದ್ರೂ ಬಸ್ ಟಿಕೆಟಿಂದ ಹಿಡಿದು ₹1 ಖರ್ಚು ಮಾಡಿದ್ರು ನಾನು ಬರೀತಾ ಇದ್ದೆ. ಸೊ ನನಗೆ ಡಿಪ್ಲೊಮೊ ಮುಗಿದ ತಕ್ಷಣ ನನಗೆ ಎಷ್ಟಾಯಿತು ಅನ್ನೋ ಆ್ಯಕ್ಯುರಸಿ ಅಮೌಂಟು ನನಗೆ ಸಿಕ್ತು. ಸೊ ನಾನು ನಿಮ್ಗೆ ಡೈರಿ ತೋರಿಸ್ತೀನಿ. ಇದೇ ಆ ಡೈರಿ. ಎಲ್ಲ ಲೆಕ್ಕ ಬರೀತದೆ, ಎಲ್ಲ ಲೆಕ್ಕ ಬರೀತದೆ. ಬಸ್ ಟಿಕೆಟಿಂದ ಹಿಡಿದು, ತಿನ್ನೋದ್ರಿಂದ ಹಿಡಿದು, ಮೆಸ್ ಬಿಲ್ಲಿಂದ ಹಿಡಿದು ಎಲ್ಲನೂ ನಾನು ಬರೀತಾ ಇದ್ದೆ. ಎಲ್ಲನೂ ನೋಟ್ ಮಾಡಿದೆ. ಸೊ ಹಾಗಾಗಿ ನನಗೆ ಹಣದ ಬೆಲೆ ಸ್ವಲ್ಪ ಇಡ್ತಾ ಇದೆ. ನಾನು ಸುಮ್ಮನೆ ಖರ್ಚು ಮಾಡೋಕ್ಕೆ ಹೋಗಲ್ಲ. ಅವಶ್ಯಕತೆ ಇದ್ದರೆ ಮಾತ್ರ ಖರ್ಚು ಮಾಡ್ತೀನಿ. ಇವನ್ ನನಗೂ ಅಷ್ಟೇ, ಬೇರೆಯವ್ರಿಗೂ ಅಷ್ಟೇ. ಸೊ ಹಾಗೆ ದುಡ್ಡನ್ನು ನೀಡ್ತಾ ಇರಬೇಕಂದ್ರೆ ನಾವು ಎಲ್ಲಿ ಖರ್ಚು ಮಾಡ್ತಿದ್ವಿ ಅದು ಇಷ್ಟು ಮುಖ್ಯ. ಯಾವುದನ್ನು ನಾವು ಸುಮ್ಮನೆ ಖರ್ಚು ಮಾಡ್ತಿದ್ವಿ ಅನ್ನೋದು ತುಂಬ ಮುಖ್ಯ. ಅದನ್ನು ಟ್ರ್ಯಾಕ್ ಮಾಡಬೇಕು. ಟ್ರ್ಯಾಕ್ ಮಾಡಿದ್ರೆ ನಮಗೊಂದು ಐಡಿಯಾ ಬರುತ್ತೆ. ಡಿಪ್ಲೊಮಾ ಆದಮೇಲೆ ಜಾಬ್ ಜಾಯ್ನ್ ಇದೆ. ಸೊ ಜಾಬ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿತ್ತು. ಹಾಗೆ ಆ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿತ್ತು. ಮತ್ತು ಇನ್ನೊಂದು ಚಾಲೆಂಜು ನಾನು ಫೇಸ್ ಮಾಡೋಂಥ ಅದು ಟೈಮು ಬಂತು. ಸೊ ಅದು ಬಂದು 2011. 2011 ಟೈಮಲ್ಲಿ ನನಗೆ ಒಂದು ಪ್ರಪೋಸಲ್ ಬಂತು. ಆ ಪ್ರಪೋಸಲು ನಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ರು. ಸೊ ನನ್ನ ಒಪ್ಪಿಗೆ ಮಾತ್ರ ವೆಯ್ಟ್ ಮಾಡ್ತಿದ್ರು. ಸೊ ಎಂಡಲ್ಲಿ ನಾನು ಆ ಪ್ರಪೋಸಲ್ನ ಒಪ್ಕೊಳ್ಳೋ ಹಾಗಾಯಿತು. ಏಕೆಂದರೆ ಅದು ನಮ್ಮ ಅಜ್ಜಿ ಮುಖಾಂತರ. ನನಗೆ ನಮ್ಮ ಅಜ್ಜಿ ಏನು ಹೇಳಿದ್ರು ನಾನು ಕೇಳ್ತೀನಿ. ಏಕೆಂತಂದರೆ ಡಿಪ್ಲೊಮೊದಲ್ಲಿ ನನಗೆ ತುಂಬಾ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫೈನಾನ್ಷಿಯಲಿ ಇಲ್ಲಿ ಮನೇಲಿ ತುಂಬ ಕಷ್ಟ ಇತ್ತು ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಅಜ್ಜಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಸಮ್ಮರ್ಗೆಲ್ಲ ಊರಿಗೆ ಹೋದಾಗಲೆಲ್ಲ ಅವರು ಪಾಪ ನನ್ನ ಖರ್ಚು ಬೇಕಾಗುತ್ತೆ, ಹಾಸ್ಟೆಲ್ ಎಕ್ಸ್ಪೆನ್ಸಸ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಆ, ಕೊಡೋ ದುಡ್ಡನ್ನ ಕೌಂಟ್ ಮಾಡಿದ್ರೆ ಕೊಟ್ಟಿದ್ದಾರೆ. ನಾನು ಹಾಗಾಗಿ ನಾನು ಅಜ್ಜಿಗೆ ತುಂಬ ಹತ್ತಿರವಾಗಿದ್ದೆ. ಈವನ್ ಡಿಪ್ಲೊಮೊ ಟೈಮಲ್ಲೂ ಅಷ್ಟೇ. ಆಗ ಮೊಬೈಲ್ಸ್ ಏನೂ ಇರ್ತಿರ್ಲಿಲ್ಲ. ನಾವು ಒಂದು ಕಾಯಿನ್ ಬೂತ್‌ಗೆ ಹೋಗಿ ಕಾಲ್ ಮಾಡಬೇಕಾಗಿತ್ತು. ನಾನು ಮನೆಗೆ ಮಾಡಲಿಲ್ಲ ಅಂತಂದರೂ ನಮ್ಮ ಅಜ್ಜಿಗೆ ಫೋನ್ ಮಾಡಿ ಎಲ್ಲ ವಿಚಾರ ತಿಳಿಸ್ತಾ ಇದ್ದೆ. ಸೊ ಹಾಗಾಗಿ ನನಗೂ ಅಜ್ಜಿಗೆ ತುಂಬ ಅಟ್ಯಾಚ್ಮೆಂಟ್ ಚೆನ್ನಾಗಿದೆ. ಸೊ ಆಗ ಈ ಪ್ರಪೋಸಲ್ ಬಂದು ನಮ್ಮ ಅಜ್ಜಿ ಏನಪ್ಪ ಒಪ್ಕೊಮ್ಮ ಅಂತ ಹೇಳಿದ್ರು. ಸರಿ ಅಂತ ಬಿಟ್ಟು ಒಪ್ಕೊಂಡೆ. ಒಂದಿನ ಆಫೀಸಿಂದ ಬಂದೆ. ಈಗ ಅಂಕಲು ಬಂದರು. ಆ ಅಂಕಲ್ ಬಂದು ನಮ್ಮೂರ ಅಂಕಲೇ. ಸೊ ಐ ಆಮ್ ಸೋ ಗ್ರೇಟ್‌ಫುಲ್ ಟು ದಟ್ ಅಂಕಲ್. ಯಾಕೆ ಅಂತ ಮತ್ತೆ ಹೇಳ್ತೀನಿ. ಆಫೀಸಿಂದ ಬಂದೆ. ಆ ಅಂಕಲು ಪ್ರಪೋಸಲ್‌ನ ಪ್ರಪೋಸಲ್ ಜೊತೆಗೆ ಬಂದಿದ್ದರು. ಅಂಕಲು ಏನಮ್ಮ ನಿನಗೆ ಈ ಪ್ರಪೋಸಲ್ ಇಷ್ಟ ಆಯ್ತಾ ಅಂತ ಕೇಳಿದ್ರು. ಇನ್ನು ನಾನು ಏನಪ್ಪ ಇನ್ನೆಲ್ಲರೂ ಹೇಳ್ತಿದ್ದಾರೆ ಅಂತ ಬಿಟ್ಟು ಸರಿ ಅಂಕಲ್ ಆಯಿತು ಇಷ್ಟ ಅಂತ ಹೇಳಿದೆ. ಆದರೆ ಅಂಕಲ್ ಇನ್ನೊಂದು ಸರಿ ಒತ್ತಿ ಕೇಳಿದ್ರು. ಏನಮ್ಮ ನಿಜವಾಗ್ಲೂ ಈ ಪ್ರಪೋಸಲ್ ನಿಂಗೆ ಇಷ್ಟನಾ? ನೋಡು ಈ ಪ್ರಪೋಸಲಲ್ಲಿ ಕೆಲವು ಕಂಡೀಷನ್ಸ್ ಇದೆ. ನೀನು ಮತ್ತೆ ಓದಬಾರ್ದು, ಜಾಬ್ ಮಾಡಬಾರ್ದು ಅಂತ ಹೇಳಿದರು. ಆಗಲೂ ಏನಪ್ಪ ಸರಿ ಅಂಕಲ್ ಆಯಿತು ಓಕೆ ಅಂತಂದೆ. ಮತ್ತು ಇನ್ನೊಂದು ಸರಿ ಅಂಕಲ್ ಒಂದು ಮಾತನ್ನ ಕೇಳಿದ್ರು, ಒಂದು ಮಾತು ಹೇಳಿದರು. ಏನು ಅಂತಂದರೆ, ನೋಡವ್ವ ನಾನಾದರೆ ನಮ್ಮ ಮಕ್ಕಳನ್ನ ಜಮೀನು ಮಾರಿಬಿಟ್ಟಾದರೂ ನಾನು ಓದಿಸ್ತೀನಿ ಅಂತಂದರು. ಸೊ ನಂಗೆ ಆ ಮಾತು ತುಂಬ ಟ್ರಿಗರ್ ಆಯಿತು. ಸೊ ಆ ಮೂಮೆಂಟಲ್ಲಿ ನನಗೆ ಏನು ಅನಿಸ್ತೋ ಗೊತ್ತಿಲ್ಲ. ಆನ್ ದ ಸ್ಪಾಟ್ ನಾನು ಅಂಕಲ್ಗೆ ಅಂಕಲ್ ಇಲ್ಲ ನಾನು ಓದಬೇಕು ಅಂಕಲ್ ಅಂತ ಹೇಳಿದೆ. ಮತ್ತು ಆ ಅಂಕಲು ಇದು ರೈಟ್ ಡಿಸಿಷನ್, ಇದು ಒಳ್ಳೆ ಮಾತಮ್ಮ, ಸೊ ಹೀಗಿರಬೇಕು ಅಂತಂದರು. ಸೊ ದೆನ್ ಏನಪ್ಪ ಸೊ ನನ್ನ ಜರ್ನಿ ಟುವರ್ಡ್ಸ್ ಇಂಜಿನಿಯರಿಂಗ್ ಕಡೆಗೆ ಸಾಗ್ತು. ಸಾಗ್ತು. ಸೊ ಅದೇ ಟೈಮಲ್ಲಿ ನೆಕ್ಸ್ಟ್ ಡೇ ನನ್ನ ಫ್ರೆಂಡು ಒಬ್ಬಳು ಫೋನ್ ಮಾಡಿದ್ಲು. ಸೊ ಅವಳು ನನ್ನ ಡಿಪ್ಲೊಮೊ ಕ್ಲಾಸ್ಮೇಟು. ನಾವು ಡಿಪ್ಲೊಮೊಲಿದ್ದಾಗ ಕೆಲವರು ತುಂಬ ಜನ ಫ್ರೆಂಡ್ಸು ಕ್ಲೋಸ್ ಆಗಿದ್ವಿ. ಸೊ ಹಾಸ್ಟೆಲಿದ್ವಲ್ಲ, ಸೊ ಬೇರೆ ಬೇರೆ ಊರಿಂದ ಬಂದಿದ್ದರು. ಸೊ ಎಲ್ಲ ಒಂದೇ ಫ್ಯಾಮಿಲಿ ಥರ ಇರ್ತಿದ್ವಿ. ಈವನ್ ನನ್ನ ಫಸ್ಟ್ ಜಾಬು ಇವಳೇ ಕೊಡಿಸಿದ್ದು. ಸೊ ಅವಳ ಹೆಸ್ರು ಬಂದು ಅರ್ಚನಾ ಅಂತ.
ಸೊ ಅವಳು ಈವನ್ ಅವಳದು ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅವಳು ಕೆಲವು ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ. ಸೊ ಅವಳು ಒಂದು ವರ್ಷ ಆದಮೇಲೆ ನನಗೆ ಫೋನ್ ಮಾಡಿ, ಈ ಥರ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದಲ್ಲ, ಸೊ ನಾನು ಮಾಡ್ತಿದ್ದೀನಿ, ಸೊ ಯಾಕೆ ಜೊತೆಲೇ ಮಾಡಬಾರ್ದು ಅಂತ ಹೇಳಿದ್ರು. ನಾನು ಸರಿ ಆಯಿತು ಅಂತಂದೆ. ಮತ್ತು ಬಟ್ ಡೇ ಕಾಲೇಜ್‌ಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಬಟ್ ಡೇ ಕಾಲೇಜ್ ಬಂದು ತುಂಬ ಎಕ್ಸ್‌ಪೆನ್ಸಸ್ ಅಂತ ಹೇಳ್ಬಿಟ್ಟು ನನಗೂ ಇಷ್ಟ ಇಲ್ಲ, ಅವಳಿಗೂ ಇಷ್ಟ ಇಲ್ಲ. ಸೊ ಅವಳು ಬಂದು ನನಗೆ ಏನಪ್ಪ ಈವ್ನಿಂಗ್ ಕಾಲೇಜ್ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ತನಕ ಇಂಜಿನಿಯರಿಂಗ್ ಈವ್ನಿಂಗ್ ಕಾಲೇಜ್ ಇದೆ ಅಂತಲೂ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ಸರಿ ಯಾವ ಕಾಲೇಜ್ ಆದ್ರೆ ಏನು ಓದೋದಷ್ಟೇ ಅಲ್ವಾ ಇಂಪಾರ್ಟೆಂಟ್ ಅಂತ ಬಿಟ್ಟು ಸರಿ ಅಂತ ಒಪ್ಕೊಂಡೆ. ಒಪ್ಕೊಂಡು ಮನೇಲಿ ಹೇಳಿದೆ. ಅಮ್ಮ, ಅಪ್ಪ ಈ ಥರ ಏನಪ್ಪ ನಾನು ಇಂಜಿನಿಯರಿಂಗ್ ಮುಂದುವರಿಸ್ತೀನಿ. ಈವ್ನಿಂಗ್ ಕಾಲೇಜ್ ಆಪ್ಷನ್ ಇದೆ. ಸೊ ನಾನು ಡೇ ವರ್ಕ್ ಮಾಡಿಕೊಂಡು ನಾನು ನೈಟ್ ಕಾಲೇಜ್‌ಗೆ ಹೋಗ್ತೀನಿ ಅಂತ ಅಂದೆ. ಸೊ ಅವ್ರಿಗೆ ಏನಪ್ಪ ಆಗ ನಮ್ಮೂರು ಇನ್ನೂ ಹಳ್ಳಿ. ಸೊ ಹಳ್ಳಿನಲ್ಲಿ ಗೊತ್ತಲ್ವ ಏನಪ್ಪ ಅವರು ಏನಪ್ಪ ಅವ್ರ ಮಕ್ಳ ಭವಿಷ್ಯಕ್ಕಿಂತ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದೇ ಏನಪ್ಪ ತಲೆ ಜಾಸ್ತಿ ಓಡ್ತಿರುತ್ತೆ. ಸೊ ಆ ಮೊಮೆಂಟಿಗೆ ಅವರೂ ಈವ್ನಿಂಗಾ, ನೈಟ್ ಕಾಲೇಜಾ, ಬೇಡ ಅನ್ಸುತ್ತೆ ಬಿಡಮ್ಮ, ಇನ್ನೊಂದು ವರ್ಷ ಹೋಗ್ಲಿ ಬಿಡು ನೋಡೋಣ ಅಂತ ಅಂದರು. ನಾನು ಇಲ್ಲ ಮಾಡಲೇಬೇಕು ಅಂತಂದೆ. ನನಗೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ನಾನು ನಮ್ಮ ತಾಯಿ ಹತ್ರ ಏನೇ ಹೇಳಿದ್ರು ಅಚ್ಚುಕಟ್ಟಾಗಿ ಡೀಟೇಲಾಗಿ ಇದು ಹೀಗೆ, ಇದು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಅಚ್ಚುಕಟ್ಟಾಗಿ ಹೇಳಿದ್ರೆ ಸಾಕು, ನಮ್ಮ ತಾಯಿ ಒಪ್ಕೊಂಡ್ಬಿಡ್ತಾರೆ. ಸೊ ಅದನ್ನೇ ನಾನು ಮಾಡಿದೆ. ಸೊ ನಮ್ಮ ತಾಯಿ ಒಪ್ಕೊಂಡ್ರು. ಸೊ ನಮ್ಮ ತಾಯಿನೂ ನಮ್ಮ ತಂದೆಯವ್ರನ್ನ ಒಪ್ಸೋ ಪ್ರಯತ್ನ ಮಾಡಿದ್ರು. ಬಟ್ ನಮ್ಮ ತಂದೆ ಇದ್ಕೊಂಡು ಅವ್ರು ಏನು ಹೇಳಿದ್ರು ಅಂತಂದರೆ, ಸೊ ಇದ್ರ ಬಗ್ಗೆ ನಮಗೆಲ್ಲ ಗೊತ್ತಿಲ್ಲಮ್ಮ, ಇದ್ರ ಬಗ್ಗೆ ಯಾರು ಡೀಟೇಲಾಗಿ ಗೊತ್ತಿರುತ್ತೋ ಅಂಥವ್ರನ್ನ ಕೇಳಿ ನೋಡು, ನಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಕೇಳಿ ಹೇಳು ಅಂತಂದರು. ನಾನು ಸರಿ ಆಯಿತು ಅಂತಬಿಟ್ಟು ರಿಲೇಟಿವ್ಸಲ್ಲಿ ಒಬ್ಬರಿಗೆ ಫೋನ್ ಮಾಡಿದೆ. ಸೊ ಅವರಿಗೆ ಹೇಳಿದೆ ಈ ಥರ, ನಾನು ಈ ಥರ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀನಿ, ಈವ್ನಿಂಗ್ ಕಾಲೇಜು ಅಂತಂದೆ. ಯಾಕೆ ಈವ್ನಿಂಗ್ ಕಾಲೇಜ್ ಏನು ಅಂತ ಕೇಳಿದ್ರು. ಈಗ ಹೇಳಿದೆ ಈ ಥರ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನೈಟ್ ಕಾಲೇಜ್ ಆದರೆ ಡೇ ನಾನು ವರ್ಕ್ ಮಾಡಿಕೊಂಡು ನೈಟ್ ಕಾಲೇಜ್ಗೆ ಹೋಗ್ತೀನಿ, ಸೊ ಅಂತಂದೆ. ಅದಕ್ಕೆ ಅವ್ರು ಎತ್ಕೊಂಡು ಏನಪ್ಪ ಇಂಜಿನಿಯರಿಂಗ್ ನಾನೇ ಸಪೋರ್ಟ್ ಮಾಡ್ತೀನಿ ಬಿಡು, ಏನಪ್ಪ ಯಾಕೆ ನೈಟ್‌ಗೆ ಹೋಗ್ತೀಯಾ ಅಂತಂದರು. ಇಲ್ಲ ಇಲ್ಲ ಏನಪ್ಪ ನಾನು ಮ್ಯಾನೇಜ್ ಮಾಡ್ಕೊತೀನಿ ಅಂತಂದೆ. ಆಗ ಅವರು ಒಂದು ಮಾತು ಹೇಳಿಬಿಟ್ರು. ನೈಟ್ ಕಾಲೇಜ್‌ಗೆ ಹೋಗೋದಕ್ಕೆ ನೀನು ಗಂಡಸಾ ಅಂತಂದರು. ಆಗ ನನಗೆ ತುಂಬ ಅಂದರೆ ತುಂಬ ಹರ್ಟ್ ಆಯಿತು. ಸೊ ಆಗ ಇಮಿಡಿಯೇಟ್ ನಮ್ಮ ಅಮ್ಮಂಗೆ ಬಂದು, ಇಲ್ಲ ನಾನು ಓದಲೇಬೇಕು, ನಾನು ಇಂಜಿನಿಯರಿಂಗ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ನಮ್ಮ ತಾಯಿಯವರು ಒಪ್ಕೊಂಡ್ರು. ಬಟ್ ನಮ್ಮ ತಂದೆಯವ್ರಿಗೆ ಅವ್ರದ್ದು ಪರ್ಮಿಷನ್ ತೊಗೊಂಡಿಲ್ಲ. ಸೊ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಪಿ ಜಿಗೆ ಹೋಗ್ಬೇಕಾಯ್ತು. ಯಾಕೆಂದರೆ ಇನ್ನು 1 ತಿಂಗಳಿತ್ತು ಸಿ ಇ ಟಿ ಎಕ್ಸಾಮ್ಗೆ. ಸೊ 1 ತಿಂಗಳಲ್ಲಿ ಸಿ ಟಿ ಪ್ರಿಪೇರ್ ಆಗಬೇಕಾಯ್ತು. ಬಟ್ ಮನೆಯಿಂದ ಓಡಾಡಿದ್ರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಪಿ ಜಿ ಮಾಡಿದ್ದು. ಸೊ ಅದೇ ಪಿ ಜಿನಲ್ಲಿ ಸ್ಟೇ ಆಗಬೇಕಾಯ್ತು. ನೆಕ್ಸ್ಟ್ ಡೇ ಪಿ ಜಿಗೆ ಹೋಗ್ಬೇಕಾಯ್ತು. ಇವತ್ತು ನೈಟು ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ವಿ. ನಮ್ಮ ತಂದೆಯವರು ಇಂಡೈರೆಕ್ಟ್ ನೋಡ್ತಾ ಇದ್ರು. ನೋಡಿ ಓಹೋ! ತಾಯಿ ಮಗಳೇನೋ ಮಾಡ್ತಿದ್ದಾರೆ ಅನ್ನೋ ಅವ್ರಿಗೆ ಡೌಟ್ ಇತ್ತು. ಬಟ್ ಅವ್ರು ನಾವು ಯಾವುದೇ ರೀತಿ ಈ ಥರ ಹೋಗ್ತೀವಿ ಅಂತ ಹೇಳಿಲ್ಲ, ಈ ಥರ ಮಾಡ್ತಿದ್ದೀವಿ ಅಂತಲೂ ಹೇಳಿಲ್ಲ. ಸೊ ದೆನ್ ನಮ್ಮ ತಂದೆ ನೆಕ್ಸ್ಟ್ ಡೇ ಮಾರ್ನಿಂಗು 6 ಗಂಟೆ ಬಸ್ಗೆ ಹೋಗಬೇಕಾಯ್ತು. ಸೊ ಆಗ ಹೋಗಿ ಬರ್ತೀನಪ್ಪ ಅಂತಂದೆ. ಅವರು ಸರಿ ಆಯಿತು ಅಮ್ಮ ಅಂತಂದರು. ಅವರು ಆ ಮೊಮೆಂಟಲ್ಲಿ ಏನು ಯಾಕೆ ನಂಗೆ ಹೇಳಿಲ್ಲ ಅಂತೇನೂ ಕೇಳಿಲ್ಲ. ಸೊ ದೆನ್ ಫೈನ್. ಸೊ ನನ್ನ ಇಂಜಿನಿಯರಿಂಗ್ ಜರ್ನಿ ಆ ಥರ ಸ್ಟಾರ್ಟ್ ಆಯಿತು. ಸೊ ಈ ಮೂಮೆಂಟಲ್ಲಿ ನಾನು ಇಲ್ಲ ಓದೋ ಹೆಣ್ಮಕ್ಳಿಗೆ ಏನು ಹೇಳಬೇಕು ಅಂತಂದರೆ, ನೀವು ಸ್ಟ್ರಾಂಗಾಗಿ ಡಿಸೈಡ್ ಆಗಿದ್ರೆ ಏನು ಮಾಡಬೇಕು ಅಂತ ನಿಮ್ಮ ಮನಸ್ಸು ಮಾತು ಕೇಳಿ ಸಾಕು. ಹಾಗೆ ನಿಮ್ಮ ತಂದೆಯವರ ತಾಯಿಯವರ ಆಶೀರ್ವಾದ ಇರಬೇಕು ಅಷ್ಟೇ. ಇನ್ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಆಯಿತಾ? ಸೊ ನೆಕ್ಸ್ಟು ನಾನು ಸಿ ಇ ಟಿಗೆ ಪ್ರಿಪೇರ್ ಆಗೋಕ್ಕೆ ಪಿ ಜಿಗೆ ಹೋದೆ. ಸೊ ನನ್ನ ಫ್ರೆಂಡು ಮತ್ತು ಏನಪ್ಪ ಅವಳು ಕೆಲಸ ಮಾಡ್ತಿರೋಂಥ ಕಂಪ್ನಿಲೇ ಕೆಲಸ ಕೊಡಿಸಿದ್ರು. ಸೊ ಅದು ಬಂದು ಪಿ ಜಿ ಮತ್ತು ಆ ಕಂಪ್ನಿ ಹತ್ರನೇ ಇತ್ತು. ಸೊ ನಮ್ಮ ಸ್ಟಡೀಸ್ ಹೇಗಿರ್ತಿತ್ತು ಅಂತಂದರೆ, ಬೆಳಗ್ಗೆ 10 ಗಂಟೆಗೆ ಆಫೀಸ್ಗೆ ಹೋಗಬೇಕು. ಸೊ ಬೆಳಗ್ಗೆ ಬೇಗ ಎದ್ದು ಸಿ ಇ ಟಿಗೆ ಪ್ರಿಪ್ರೇಷನ್ ಆಗೋದು, ಆಫೀಸ್ಗೆ ಹೋಗೋದು. ಆಫೀಸಿಂದ 6 ಗಂಟೆ ಬಂದ ತಕ್ಷಣ 6 ಗಂಟೆಯಿಂದ ಮತ್ತೆ 10 ಗಂಟೆ 11 ಗಂಟೆ ತನಕ ಓದೋದು. ಸೊ ಆಗ ನನಗೆ ಇನ್ನೊಂದು ಅರ್ಥ ಆಯಿತು, ಈವ್ನಿಂಗ್ ಕಾಲೇಜು ಬೆಂಗಳೂರಲ್ಲಿ ಬರೀ 2 ಕಾಲೇಜಲ್ಲೇ ಇರೋದು ಅಂತ. ಒಂದು BMSCE, ಇನ್ನೊಂದು UVCE. ಇದರಲ್ಲಿ ಇನ್ನೊಂದು ಟಫ್ ಪಾಯಿಂಟ್ ಏನಂತಂದರೆ, BMSC ಕಾಲೇಜು ನಾನು ಪಿ ಜಿ ಸ್ಟೇ ಮಾಡಿದ ಹತ್ರದಲ್ಲೇ ಇದ್ದಿದ್ದು. ಬಸವನಗುಡಿಯಲ್ಲಿ ಕಾಲೇಜು. ನಾನು ಬಂದು ಸ್ಟೇ ಮಾಡಿದ್ದು ಬಂದು ಹತ್ರದಲ್ಲೇ, ಗಣೇಶ್ ಭವನ್ ಹತ್ರದಲ್ಲೇ ಪಿ ಜಿ ಸ್ಟೇ ಮಾಡಿದ್ದು. ಬಟ್ ಇನ್ನೊಂದು ಕಾಲೇಜು UVCE ಬಂದು ಅದು ಬಂದು ಜ್ಞಾನ ಭಾರತಿ.
ಸೊ ಅಲ್ಲಿಗೆ ಏನು ಗೊತ್ತಾಯ್ತು ಅಂದರೆ ಅಲ್ಲಿ ಟ್ರಾವೆಲ್ ತುಂಬ ಕಷ್ಟ ಇದೆ ಅಂತ. ಸೊ ಮೇನ್ ರೋಡಿಂದ ಅದು ಕಾಲೇಜ್ ಒಳಗಡೆ ಇರೋದು, ಆಟೋದಲ್ಲಿ ಹೋಗಬೇಕು ಅಂತೆಲ್ಲ ಕೇಳ್ಪಟ್ಟೆ. ಸೊ ಹಾಗಾಗಿ ಆಗ ಸ್ಟ್ರಾಂಗಾಗಿ ಮೈಂಡಲ್ಲಿ ಡಿಸೈಡ್ ಆದೆ. ಏನೇ ಆಗಲಿ ನನಗೆ BMSC ಕಾಲೇಜಲ್ಲೇ ನನಗೆ ಸೀಟ್ ಸಿಗಬೇಕು ಅಂತ. ಸೊ ಹಾಗಾಗಿ ಅದಕ್ಕೋಸ್ಕರ ಅಂತ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕಿ, ಸೊ ಡೇ ಆ್ಯಂಡ್ ನೈಟು ಸ್ವಲ್ಪ ವರ್ಕೌಟ್ ಮಾಡಿ ಸಿ-ಇ-ಟಿನಲ್ಲಿ ಏನಪ್ಪ ರ್ಯಾಂಕಿಂಗ್ ಬಂತು, ಪರವಾಗಿಲ್ಲ ಚೆನ್ನಾಗಿ ಬಂತು. ಸೊ ನೈಟ್ ಕಾಲೇಜ್ ಅಲ್ವಾ, ನೈಟ್ ಕಾಲೇಜ್ಗೆ ಬಂತು. ಸೊ ಕೌನ್ಸ್ಲಿಂಗ್ ಟೈಮಲ್ಲಿ ನನಗೆ ನನ್ನ ತಂದೆ ಅವರು ಒಂಥರ ಲಕ್ಕಿ ಚಾಮ್. ಅವ್ರು ಎಲ್ಲೇ ಕರ್ಕೊಂಡು ಹೋಗಲಿ, ಏನೇ ಕೆಲಸ ಅವ್ರ ಕೈಯಿಂದ ಮಾಡಿಸಿದ್ರು ಆ ಕೆಲಸ ಆಗುತ್ತೆ. ಸೊ ಸಿ-ಇ-ಟಿ ಕೌನ್ಸ್ಲಿಂಗು ಅವರನ್ನೇ ಕರ್ಕೊಂಡೋಗಿದ್ದೆ. ಸೊ ಬೆಳಿಗ್ಗೆ ಹೋದ್ವಿ. ಸೊ ಏನಪ್ಪ ಒಂದು ಮೂಮೆಂಟ್ಗೆ ಸಿಗುತ್ತಾ ಇಲ್ಲ ಅನ್ನೋ ಟೆನ್ಷನ್ ಇತ್ತು, ಬಟ್ ಫೈನಲಿ ಸಿಕ್ತು. ಸಿ-ಇ-ಟಿಗೆ ಏನಪ್ಪ BMSC ಕಾಲೇಜೆಲ್ಲ ಸಿಕ್ತು. ಅದೊಂದು ಖುಷಿ ಮೂಮೆಂಟು. ಸೊ ಬಂದ್ವಿ, ಏನಪ್ಪ ಕೌನ್ಸ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಮನೆಗೆ ಬಂದ್ವಿ. ಮತ್ತೆ ಇನ್ನೊಂದು ಚಾಲೆಂಜು ಅಲ್ಲಿ ಸ್ಟಾರ್ಟ್ ಆಯಿತು. ಸೊ ನಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು. ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನಂದು ಒಂದು ಡಾಕ್ಯುಮೆಂಟು ಪ್ರಾಪರ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಂದು ಇಂಜಿನಿಯರಿಂಗ್ ಸೀಟು ಬ್ಲಾಕ್ ಆಯಿತು. ಏನೋ ಹೇಳ್ತಾರಂತ, ಕೈಗೆ ಸಿಕ್ಕಿತ್ತು ಬಾಯಿಗೆ ಬಂದಿಲ್ಲ ಅಂತ, ಹಾಗಾಯಿತು ಆ ಟೈಮಲ್ಲಿ. ಸೊ ಆ ಮೊಮೆಂಟಿಗೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಈ ಕಡೆ ಮನೇಲಿ ಹೇಳೋಕ್ಕೂ ಆಗಲಿಲ್ಲ. ಪಾಪ ಅವರು ಇನ್ನು ಹೆದರ್ಕೊತಾರೆ, ಭಯಪಡ್ತಾರೆ. ಸೊ ಅದೇ ಟೆನ್ಷನ್ ಅಲ್ಲೇ ಓಡಾಡ್ತಿರ್ಬೇಕಾದ್ರೆ ಬೈ ಗಾಡ್ಸ್ ಗ್ರೇಸ್ ಏನಪ್ಪ, ದೇವರು ಒಂದು ಏನಪ್ಪ ದೊಡ್ಡವ್ರು ಹೇಳ್ತಾರೆ, ನಾವು ಮನಸ್ಸಿಂದ ಏನೇ ಕೆಲಸ ಮಾಡಿದ್ರು, ಸೊ ನಾವೆಲ್ಲ ಸ್ಟಕ್ ಆದರೆ ಅದಕ್ಕೋಸ್ಕರ ಅಂತಲೇ ಒಬ್ಬರನ್ನ ದೇವ್ರು ಕಳಿಸ್ತಾರಂತೆ. ಸೊ ಆ ಥರ ಅಲ್ಲಿಗೆ ನನಗೆ ಏನಪ್ಪ ನಮ್ಮ WPT ಕಾಲೇಜ್ನ ಒಬ್ಬರು ಸರ್ ಸಿಕ್ಕರು. ಪಾಪ ಆ ಸರ್ ನಾನು ಕಾಲೇಜಲ್ಲಿ ಯಾವತ್ತೂ ಮಾತಾಡ್ಸಿಲ್ಲ, ಜಸ್ಟ್ ಏನಪ್ಪ ವಿಶ್ ಮಾಡ್ತಿದ್ದೆ ಅಷ್ಟೇ. ಬಟ್ ಅದೇ ಸರು ನನ್ನ ನೀನು WPT ಸ್ಟೂಡೆಂಟ್ ಅಲ್ವಾ ಅಂತ ಫೈಂಡ್ ಮಾಡಿದ್ರು. ಎಸ್ ಸರ್ ಹೌದು ಅಂತಂದೆ. ಸೊ ಯಾಕೆ ಏನಮ್ಮ ಏನು ಟೆನ್ಷನ್ ಇದೆ, ಏನು ಸಮಾಚಾರ ಅಂತಿದ್ರು. ಸರ್ ಈ ಥರ ಸೀಟ್ ಸಿಕ್ತು BMC ಕಾಲೇಜಿನಲ್ಲಿ, ಬಟ್ ಸೀಟ್ ಬ್ಲಾಕ್ ಆಗಿದೆ, ಇದೊಂದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತಂದೆ. ಓ ಶೋ ಇಷ್ಟೇನಾ ಅಂತ ಹೇಳ್ಬಿಟ್ಟು, ಮತ್ತು ಅಂಕಲು ಅವ್ರ ಫ್ರೆಂಡ್ಗೆ ಒಬ್ರು ಕಾಲ್ ಮಾಡಿ ಈ ಥರ ಇದೊಂದು ಡಾಕ್ಯುಮೆಂಟ್ ಸರಿ ಮಾಡಿಕೊಡು ಅಂತ ಕೇಳಿದ್ರು. ಸೊ ಆಗ ಅವ್ರನ್ನ ಮೀಟ್ ಮಾಡೋಕ್ಕೆ ಹೇಳಿದ್ರು, ಅವ್ರು ಮೀಟ್ ಮಾಡಿದೆ. ಪಾಪ ಅವರು ಆ ಡಾಕ್ಯುಮೆಂಟ್ನ ಸರಿ ಮಾಡಿಕೊಟ್ರು. ಲಕ್ಕಿಲಿ ಆ ಸರ್ ಬಂದು ಅದೇ ಕಾಲೇಜ್ನ ಸೀನಿಯರು. ಸೊ ಆ ಕಾಲೇಜ್ ಸ್ಟೂಡೆಂಟ್ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಏನಪ್ಪ ಇಂಟ್ರೆಸ್ಟ್ ತೋರಿಸಿ ನನಗೇನಪ್ಪ ಆವತ್ತು ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 2 ಡೇಸ್ ಟೈಮೇ ಇತ್ತು. ಸೊ 2 ಡೇಸ್ ಅಲ್ಲಿ ಆ ಡಾಕ್ಯುಮೆಂಟ್ ಆಯಿತು. ಸೊ ಮತ್ತು ಅದು ಸಬ್ಮಿಷನ್ ಆಯಿತು, ಮತ್ತು ನನಗೆ ಕಾಲೇಜ್ ಸೀಟು ಸಹ ಸಿಕ್ತು. ಸೊ ಮತ್ತು ಕಾಲೇಜ್ ಜಾಯ್ನ್ ಆದೆ. ಕಾಲೇಜ್ ಜಾಯ್ನ್ ಆದಮೇಲೆ ಸೊ ಆ 3 ಇಯರ್ಸ್ ಇಂಜಿನಿಯರಿಂಗ್, ಆ 3 ಇಯರ್ಸ್ ಏನಿದೆಯಲ್ಲ ಅದು ಒಂಥರ ಒಂಥರ ಪ್ರೀಷಿಯಸ್ ಟೈಮ್. ಲೈಫು ನಮಗೆ ತುಂಬ ಕಲಿಸುತ್ತೆ. ಆ ಪ್ರೀಷಿಯಸ್ ಟೈಮಲ್ಲಿ ಆ 3 ಇಯರ್ಸು ನಾನು ತುಂಬ ಕಲಿತೆ. ಟೈಮ್ ಎಷ್ಟು ಇಂಪಾರ್ಟೆಂಟು, ಮನಿ ಎಷ್ಟು ಇಂಪಾರ್ಟೆಂಟು, ಜನ ಎಷ್ಟು ಇಂಪಾರ್ಟೆಂಟು, ನಾವು ಒಬ್ಬರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು, ಹಾಗೆ ನಮ್ಮ ಮನಸ್ಸನ್ನು ಹೇಗೆ ಒಳ್ಳೆ ಕೆಲಸ ಮಾಡಬೇಕು, ಅದನ್ನು ಆ 3 ಇಯರ್ಸ್ ಜರ್ನಿನಲ್ಲಿ ನಾನು ಕಲಿತೆ. ಸೊ ಈ ಜರ್ನಿ ಹೇಗಿತ್ತು ಅಂತಂದರೆ, ನೋ ಡಿಸ್ಟ್ರಾಕ್ಷನ್ ಏನೂ ಇರಲಿಲ್ಲ, ನೋ ಎಂಟರ್ಟೈನ್ಮೆಂಟ್, ನೋ ಫನ್. ಈ 3 ಇಯರ್ಸ್ ಜರ್ನಿ ಬಂದು ಬೆಳಗ್ಗೆ ಆಫೀಸ್ಗೆ ಏನಪ್ಪ ಇಂಜಿನಿಯರಿಂಗ್ ಫಸ್ಟ್ ಇಯರ್ನಲ್ಲಿ ನಾನು PGನಲ್ಲಿದ್ದೆ. ಸೊ ಆಫೀಸ್ ಹತ್ರದಲ್ಲೇ ಮಾಡ್ಕೊಂಡಿದ್ದೆ. ಈವನ್ ಆ ಆಫೀಸ್ ಹತ್ರದಲ್ಲೇ ಮಾಡೋಕ್ಕೂ ಆ ಸರ್ ನನಗೆ ಹೆಲ್ಪ್ ಮಾಡಿದ್ರು. ಯಾಕಂದರೆ ನಾನು ಮೊದಲು ಹೋಗ್ತಿದ್ದು ಕತ್ರಗುಪ್ಪೆ ಹತ್ರ, ಅಲ್ಲಿಗೂ ಮತ್ತು ಕಾಲೇಜ್ಗೆ ಸ್ವಲ್ಪ ಡಿಸ್ಟೆನ್ಸ್ ಆಗ್ತಿತ್ತು. ಸೊ ಅದನ್ನ ತಿಳ್ಕೊಂಡು ಈ ಸರು ಮತ್ತು ಅವ್ರ ಫ್ರೆಂಡ್ ಯಾರೋ ನಿಯರ್ ಬೈ ಹೋಗ್ತಿದ್ರು ಅಂತ ಆ ಕಂಪ್ನಿನ ಮತ್ತೆ ಕೆಲಸ ಕೊಡಿಸಿದ್ರು. ಸೊ ಹಾಗಾಗಿ ಈವನ್ ಅಲ್ಲಿ ಏನಪ್ಪ ಅಲ್ಲಿ ಇದನ್ನ ಬಾಸು ಸಹ ಓದ್ತಿರೋ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ಪಾಪ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ರು. ಆಫೀಸ್ ಅವರ್ಸು 9 to 6 ಇದ್ದರೆ ನಮಗೆ 5:30ಗೆ ಬಿಡ್ತಾಯಿದ್ರು. ಈವನ್ ಸಮ್ಟೈಮ್ಸ್ ಆಫೀಸಲ್ಲಿ ಏನು ಕೆಲಸ ಅಂದರೆ ನೀವು ಆರಾಮ್ಸೆ ಓದ್ಕೊಬೋದು, ನಿಮ್ಮ ರೆಕಾರ್ಡ್ಸನ್ನ ಬರ್ಕೊಬೋದು ಅನ್ನೋ ಪರ್ಮಿಷನ್ ಕೊಟ್ಟಿದ್ರು. ಸೊ ಹಾಗಾಗಿ ನಂದು ಸ್ವಲ್ಪ ಟೆನ್ಷನ್ ಇಲ್ದಿರ ಇಂಜಿನಿಯರಿಂಗು ನಡೆಯೋ ಥರ ಆಯಿತು. ಸೊ ಮತ್ತು ಏನಪ್ಪ 10 to 5:30 ಬಂದು ಆಫೀಸು, 5:30 to 6:30, 6:30 to 10:30ಗೆ ಕಾಲೇಜು. ಸೊ 6:30 ಅಷ್ಟೊತ್ತಿಗೆ ನಾನು ಕಾಲೇಜಲ್ಲಿ ಇರಬೇಕಾದ್ರು. 6:30 to 10:30 ಕಾಲೇಜು, ಮತ್ತು 10:30ಇಂದ ಮತ್ತೆ ಏನಪ್ಪ ಕಾಲೇಜ್ ಟು PG ಹತ್ರ ಇದ್ದಿದ್ದು. ಸೊ ಹಾಗಾಗಿ PGಗೆ ಆರಾಮಾಗಿ ಬರೋಕ್ಕಾಯಿತು. ಸೊ ನಮ್ಮ ಕಾಲೇಜಲ್ಲಿ